ನಮಸ್ಕಾರ TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಸೌಂದರ್ಯ ಸ್ಪರ್ಧೆ, ಬ್ಯೂಟಿ ಪ್ಯಾಜೆಂಟ್ಸ್, ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಇವೆಲ್ಲ ಕೇಳ್ತಾ ಇದ್ದಂತೆ ಎಲ್ಲರ ಕಣ್ಣರಳುತ್ತೆ. ಅದರಲ್ಲೂ ನಮ್ಮ ಸುಂದರಿಯರು ದೇಶದ ಆಚೆಗೆ ತೆರಳಿ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸಾಲು ಸಾಲು ಸುಂದರಿಯರು ಪದಕ ಗೆದ್ದು ಬಂದಿದ್ದಾರೆ. ಅಂತಹ ಸಾಲಿಗೆ ಸೇರ್ತಾ ಇರುವಂಥ ಕನ್ನಡದ ಕುವರಿಯನ್ನು ಮಾತನಾಡಿಸುವಂಥ ಒಂದು ವಿಶೇಷವಾದಂಥ ಅವಕಾಶ ಮಿಸ್ ಗ್ಲೋಬಲ್ ಇಂಡಿಯಾ 2024. ಹೌದು, ನಮ್ಮ ಕನ್ನಡದ ಕುವರಿ ಸ್ವೀಜಲ್ ಫುರ್ಟಾಡೋ ಮಿಸ್ ಇಂಡಿಯಾ ಗ್ಲೋಬಲ್ ಪ್ಯಾಜೆಂಟನ್ನು ಗೆದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸೋದಕ್ಕೆ ತೆರಳುತ್ತಾ ಇದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ಹೇಗಿರುತ್ತೆ ಆ ಜರ್ನಿ? ನಿಜಕ್ಕೂ ಬ್ಯೂಟಿ ವಿತ್ ಪರ್ಪಸ್ ಅಂತ ಕರೆಯಲಾಗುತ್ತೆ ಈ ಸೌಂದರ್ಯ ಸ್ಪರ್ಧೆಯನ್ನು. ಹಾಗಾಗಿ ಇದರ ತಯಾರಿ ಜೊತೆಗೆ ಆಕೆಯ ಉದ್ದೇಶ, ಹಾಗೆ ಈ ಕನ್ನಡದ ಕುವರಿ ನಮ್ಮ ಹೆಮ್ಮೆಯನ್ನು, ಕರುನಾಡಿನ ಹೆಮ್ಮೆಯನ್ನು, ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸೋಣ. ಸ್ವೀಜಲ್ ಇದ್ದಾರೆ. ಸ್ವೀಜಲ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಭಾರತದ ಕುವರಿ, ಭಾರತದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ತಾವು ಹೋಗ್ತಾ ಇದ್ದೀರಿ. ಅದರಲ್ಲೂ ಕರುನಾಡಿನ ಕುವರಿಗೆ ಹೋಗ್ತಾ ಇರುವಂಥದ್ದು ಮಿಸ್ ಗ್ಲೋಬಲ್ ಇಂಡಿಯಾ. ಖುಷಿ ಆಗ್ತಾ ಇದೆ. ಆದರೆ ಒಂದು ಅಷ್ಟರ ಜೊತೆಗೆ ನಮಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತೆ. ಹೇಗೆ ಈ ಬ್ಯೂಟಿ ಪೆಜೆಂಟ್ಗಳೇನು? ಯಾಕಂದರೆ ತಾವೊಬ್ಬ ಸೂಪರ್ ಮಾಡೆಲ್, ಜೊತೆಗೆ ತಮ್ಗೆ ಸಿಕ್ಕಂಥ ಪ್ರಶಸ್ತಿಗಳು ಕೂಡ ಅಷ್ಟೇ ಇದೆ. ಹಾಗಾಗಿ ಒಮ್ಮೆ ನೋಡ್ತಾ ಹೋದಾಗ ಏನಿದು ಮಿಸ್ ಗ್ಲೋಬಲ್ ಇಂಡಿಯಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಮಿಸ್ ಗ್ಲೋಬಲ್ ಕಾಂಪಿಟೇಷನ್ ಆಗಿದ್ದು ಆಗಸ್ಟ್ ಎಂಡ್ ವೀಕಲ್ಲಿ. ಎಲ್ಲ ಸ್ಟೇಟಿಂದ ಹುಡುಗಿಯವ್ರು ಬರ್ತಾ ಇರ್ತಾರೆ. ಕರ್ನಾಟಕದಿಂದ ನಾನು ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗಿದ್ದೆ. ಜೈಪುರಲ್ಲಿ ನಡೆದಿತ್ತು. ಅಲ್ಲಿ ನಾನು ಮಿಸ್ ಗ್ಲೋಬಲ್ ಇಂಡಿಯಾ ವಿನ್ ಆದೆ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 7th ಗ್ರೇಡಲ್ಲಿ. ನಾನು ಸಮ್ಮರ್ ವೆಕೇಷನ್ಸಲ್ಲಿ ಊರಿಗೆ ಹೋಗಿರಲಿಲ್ಲ ಫಸ್ಟ್ ಟೈಮ್. ಆವಾಗ ನಾನು ಸಮ್ಮರ್ ಕ್ಯಾಂಪ್ಗೆ ಹೋದೆ, ಒಂದು ಪ್ಯಾಜೆಂಟ್ ಸಮ್ಮರ್ ಕ್ಯಾಂಪ್ ವಿಚ್ ವಾಸ್ ಫಾರ್ ಕಿಡ್ಸ್. ಸೊ ಅಲ್ಲಿ ನಾನು ಫಸ್ಟ್ ಟೈಟಲ್ನ ಗೆದ್ದೆ. ಸೊ ಅಲ್ಲಿ ಒಂಚೂರು ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಮಾತ್ರ. ಆಮೇಲೆ ಆಬ್ವಿಯಸ್ಲಿ 10th ಬೋರ್ಡ್ಸ್ ಎಲ್ಲ ಆಯಿತು, ಫುಲ್ ಕಾನ್ಸಂಟ್ರೇಷನ್ ಆಯಿತು. ಆಮೇಲೆ 10th ಪಾಸ್ ಆದಮೇಲೆ ಅಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ಹೇಳಿದೆ, ನನಗೆ ಇದು ಪ್ಯಾಜೆಂಟ್ ಫೀಲ್ಡ್ ಎಲ್ಲ ಸ್ವಲ್ಪ ಇಷ್ಟ ಅಂತ. ಸೊ ಅಮ್ಮ ತುಂಬ ಸಪೋರ್ಟಿವ್ ಇದ್ದರು. ಸೊ ನನ್ನ ಫಸ್ಟ್ ಪ್ಯಾಜೆಂಟ್ ಇತ್ತು ಮಿಸ್ ಟೀನ್ ಇಂಡಿಯಾ ಅಂತ. ಅಲ್ಲಿ ಗೆದ್ದೆ, ಮಿಸ್ ಟೀನ್ ಇಂಡಿಯಾ ಗೆದ್ದೆ. ಅಲ್ಲಿಂದ ಮಿಸ್ ಟೀನ್ ಯೂನಿವರ್ಸಲ್ಗೆ ಹೋದೆ, ವಿಚ್ ವಾಸ್ ಹೆಲ್ಡ್ ಇನ್ ಪೆರು. ಸೊ ದಟ್ ಟೈಮ್ ಐ ವಾಸ್ 18 years old. ಸೊ ಅಲ್ಲಿ ಆದಮೇಲೆ ಇವಾಗ ದೊಡ್ಡವರು ಕಾಂಪಿಟೇಷನ್ಗೂ ಒಂದು ಸತಿ ಟ್ರೈ ಮಾಡುವಂತ ಹೋದೆ. ಆ್ಯಂಡ್ ದೆನ್ ಅಲ್ಲಿ ವಿನ್ ಆದೆ. ಇವಾಗ ಮಿಸ್ ಗ್ಲೋಬಲ್ ಇಂಡಿಯಾನ ರಿಪ್ರೆಸೆಂಟ್ ಮಾಡ್ತಿದ್ದೀನಿ ಮಿಸ್ ಗ್ಲೋಬಲಲ್ಲಿ. ವಂಡರ್ಫುಲ್. ಈ ಸೌಂದರ್ಯ ಸ್ಪರ್ಧೆಗಳು ಅಂತಂದಾಗ ಎಲ್ರಿಗೂ ಒಂದು ಖುಷಿ ಇರುತ್ತೆ, ಕಣ್ಣರಳುತ್ತೆ. ತಮಗೆ 7ನೇ ವರ್ಷಕ್ಕೇ ಆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ ಏನು ನೋಡಿ ಇನ್ಸ್ಪೈರ್ ಆದರೆ? ಯಾಕಾಗ ಅನಿಸ್ತು ನಿಮಗೆ ಈ ಬ್ಯೂಟಿ ಪ್ಯಾಜೆಂಟ್ಗಳು ಯಾಕೆ ಇದರಲ್ಲಿ ಭಾಗವಹಿಸಬೇಕು ಅಂತ ಅನಿಸ್ತು ತಮಗೆ? ಎಲ್ಲರಿಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಸ್ಪೋರ್ಟ್ಸ್ ಆಗಿರಲಿ, ಒಂದು ಏಮ್ ಇರುತ್ತೆ. ಸೊ ಆ ಥರ ನಾನು ಹೇಳಿದ್ದೆಲ್ಲ 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಆ ಕಾಂಪಿಟೇಷನ್ಗೆ ಹೋಗಿದ್ದೆ. ಸೊ ಸ್ಟೇಜ್ ಮೇಲೆ ಇದ್ದಾಗ ತುಂಬ ಹ್ಯಾಪಿನೆಸ್ ಬಂತು, ಒಂಥರ ಪೀಸ್, ಒಂಥರ ಇದು ಜಾಯ್ ಕೊಡ್ತಾ ಇದೆ ಅಂತ. ಆ್ಯಂಡ್ ಪ್ಯಾಜೆಂಟ್ ಅಂದರೆ ನಿಮ್ಮ ರೆಪ್ರೆಸೆಂಟ್ ಮಾಡೋದು ಮಾತ್ರ ಅಲ್ಲ, ಹೌ ಯು ವಾಕ್, ಹೌ ಯು ಟಾಕ್ ಎಲ್ಲ ಇರುತ್ತೆ. ಸೊ ಇಟ್ ವಾಸ್ ಸಮಥಿಂಗ್ ವಿಚ್ ಗಿವ್ ಮೀ ಹ್ಯಾಪಿನೆಸ್. ವಂಡರ್ಫುಲ್. ಯಾಕಂದರೆ ಆ ಖುಷಿ ನಿಮ್ಮ ನಗುನಲ್ಲಿ ಕಾಣಿಸ್ತಾ ಇದೆ, ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ಸೂಪರ್ ಮಾಡೆಲ್ ಆಗೋದು ಅಂತಂದರೆ ಅದು ಸಣ್ಣ ಮಾತಲ್ಲ, ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗತ್ತೆ. ತಾವು ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಹೋದ್ರಿ? ಈ ಮಿಸ್ ಗ್ಲೋಬಲ್ ಇಂಡಿಯಾ ಆಗೋದ್ರ ಬಗ್ಗೆ ಆಮೇಲೆ ಬರ್ತೀನಿ. ಅದಕ್ಕೂ ಮುಂಚೆ ಒಬ್ಬ ಮಾಡೆಲ್ ಆಗಬೇಕು ಅಂತಂದರೆ ಎಲ್ರಿಗೂ ಮಾದರಿಯಾಗಿರುವಂಥ ಒಂದು ವ್ಯಕ್ತಿತ್ವ, ಬರೀ ಬ್ಯೂಟಿ ಸೌಂದರ್ಯ ಅಷ್ಟಕ್ಕೆ ಬರಲ್ಲ, ಒಂದು ಪರ್ಸ್ನಾಲಿಟಿ ಬಿಲ್ಡ್ ಮಾಡುವಂಥದ್ದು ಹೇಗಿರುತ್ತೆ? ಯಾವ ರೀತಿಯಲ್ಲಿ ತಯಾರಿ ಅಂತ? ಸೊ ನಾನು ಚಿಕ್ಕವಳಿರುವಾಗ ತುಂಬ ಶೈ ನೇಚರ್ ಇತ್ತು, ಟಿಮಿಡ್, ಒಂಥರ ಒಂದು ಬಾಕ್ಸಲ್ಲೇ ಇರೋದು ಥರ. ಆ್ಯಂಡ್ ಇವಾಗ ಪ್ಯಾಜೆಂಟ್ಸ್ಗೆ ಹೋಗಿ ಎಲ್ಲ ತುಂಬ ಕಾನ್ಫಿಡೆಂಟ್ ಇರಬೇಕು ಸ್ಟೇಜಲ್ಲಿ ಮಾತಾಡುವಾಗ. ಆ್ಯಂಡ್ ಯು ಶುಡ್ ಹ್ಯಾವ್ ಅ ಸೋಷಿಯಲ್ ಕಾಸ್ ಆಲ್ಸೋ. ಒಂಥರ ಗ್ರೋತ್ ಇತ್ತು ತುಂಬ. ಫಸ್ಟ್ ನಾನು ಸೆಲ್ಫ್ ಟ್ರೈನ್ಡ್ ಆಗಿದ್ದೆ ಟೀನಲ್ಲಿ. ವೆನ್ ಐ ವೆಂಟ್ ಟು ಮೈ ನ್ಯಾಷನಲ್ ಕಾಂಪಿಟೇಷನ್ ಆವಾಗ ಜಸ್ಟ್ ಸೆಲ್ಫ್ ಟ್ರೈನ್ಡ್ ಆಗಿದ್ದೆ. ಆಮೇಲೆ ಇಂಟರ್ನ್ಯಾಷನಲ್ ಹೋಗುವಾಗ ನಾನು ಟ್ರೈನಿಂಗ್ ತೊಗೊಂಡಿದ್ದೆ ಮುಂಬೈಯಿಂದ. ಸೊ ಎಲ್ಲ ಗ್ರೂಮಿಂಗ್ ಸೆಷನ್ ಇರುತ್ತೆ, ವಾಕಿಂಗ್ ಇರುತ್ತೆ, ಟಾಕಿಂಗ್ ಇರುತ್ತೆ. ಸೊ ಹಾಗೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಸ್. ಅಂದರೆ ಇದಕ್ಕೆ ರಿಕ್ವೈರ್ಮೆಂಟ್ಸ್ ಅಂತ ಏನಿರುತ್ತೆ? ಯಾಕಂದರೆ ಒಬ್ಬ ಮಾಡೆಲ್ ಆಗಬೇಕು ಅಂತಂದರೆ ನಾವು ಇಷ್ಟು ಹೈಟ್ ಇರಬೇಕು, ಇದೇ ರೀತಿಯ ಪರ್ಸ್ನಾಲಿಟಿ ಇರಬೇಕು ಅಂತ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಿರೋಂಥ ವಿಚಾರ. ಸೊ ಅದರ ಒಳಗೆ ಹೊಕ್ಕಾಗ ಎಂಟ್ರ್ ಆದಮೇಲೆ ಗೊತ್ತಾಗುತ್ತೆ ಏನು ರಿಕ್ವೈರ್ಮೆಂಟ್ಸ್ ಅನ್ನೋದು. ಸೊ ಒಂದಿಷ್ಟು ವಿಷಯಗಳು ಹೇಳ್ತಾ ಹೋಗೋದಾದರೆ ಏನೇನು ಬೇಕು ಅಂತ?
ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಾಗ ಹೈಟ್ ಇರಬೇಕು, ಅದೆಲ್ಲ ಇರಬೇಕು. ಮತ್ತು ಡೀಪ್ ಆ್ಯಕ್ಚುಲಿ ಹೋಗುವಾಗ ನಿಮಗೆ ಒಂದು ಪರ್ಪಸ್ ಇರಬೇಕು, ಯಾಕೆ ನೀವು ರಿಪ್ರೆಸೆಂಟ್ ಮಾಡ್ತೀರಾ. ಬಿಕಾಸ್ ನೀವು ನಿಮಗೆ ಮಾತ್ರ ರಿಪ್ರೆಸೆಂಟ್ ಮಾಡಲ್ಲ, ದ ಸೊಸೈಟಿ, ಯು ರಿಪ್ರೆಸೆಂಟಿಂಗ್ ದ ಸೊಸೈಟಿ, ಯೋರ್ ಕಂಟ್ರಿ ಟು. ಸೊ ಇಟ್ಸ್ ನೀವು ಮಾತ್ರ ಅಲ್ಲ, ಇಷ್ಟು ಜನಗೂ ನೀವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಕಲ್ಚರ್, ಇಂಡಿಯಾ ಕಲ್ಚರ್ ಆಗಿರಲಿ. ಸೊ ಹೌದು, ಎಲ್ಲನ ತಗೊಂಡು ಹೋಗಬೇಕು ಆ ಸ್ಟೇಜಲ್ಲಿ. ಸ್ವಿಝಲ್ ಈ ಪೆಜೆಂಟ್ಗಳನ್ನೇ ನಾವು ಬ್ಯೂಟಿ ವಿತ್ ಪರ್ಪಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ವಿಝಲ್ ಪರ್ಪಸ್ ಏನು ಉದ್ದೇಶ ಇಟ್ಕೊಂಡು ನೀವು ಈ ಥರದ ಒಂದು ಪೆಜೆಂಟಲ್ಲಿ ಭಾಗವಹಿಸಬೇಕು? ನಿಮ್ಗೆ ಒಂದು ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು ಒಂದು ಭಾಗ. ಸೊ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಸೊ ಈ ಥರ ಆರ್ಫನೇಜಸ್ ಇರ್ತಾರೆ, ಎಲ್ಲಿ ಅವ್ರಿಗೆ ಅಮ್ಮ ಅಪ್ಪ ಇರಲ್ಲ, ಆ್ಯಂಡ್ ಅವ್ರ ಸ್ಪೆಷಲ್ ಚಿಲ್ಡ್ರನ್ ಇದ್ದಾರೆ. ಸೊ ಐ ವರ್ಕ್ ಕ್ಲೋಸ್ಲಿ ವಿತ್ ದೆಮ್. ಅಲ್ಲಿ ಹೋಗುವಾಗ ನೀವು ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ನೀವು ಎಷ್ಟು ಬ್ಲೆಸ್ಡ್ ಇದ್ದೀರಂತ. ಸೊ ನಂದು ಐ ಥಿಂಕ್ ಅಡ್ವೈಸ್ ಸೊಸೈಟಿಗೆ, ನಮಗೆ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಪಿಕ್ನಿಕ್ಸ್ ಇರುತ್ತೆ. ಆ ಪಿಕ್ನಿಕ್ನು ಇಟ್ಕೊಂಡು ಒಂದು ದಿವಸ ಈ ಥರ ಸೋಷಲ್ ಕಾಸ್ಗೂ ತೊಗೊಂಡು ಹೋಗಬೇಕು. ಸೊ ಯಾವಾಗ ಮಕ್ಕಳು ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಅಮ್ಮ ಅಪ್ಪ ಇದ್ದಾರೆ, ಎಷ್ಟು ಪ್ರೀತಿ ಸಿಗ್ತಾಯಿದೆ, ಎಷ್ಟು ಲಕ್ಕಿ ಇದ್ದಾರೆ ಅವರಂತ. ಸೊ ನನ್ನ ಮೇನ್ ಸೋಷಲ್ ಕಾಸ್ ಅದು, ಅಂದರೆ ವರ್ಲ್ಡ್ಗೆ ಒಂದು ಹೇಳೋದು. ಆ ಮಕ್ಕಳನ್ನ ನೋಡುವಾಗ ಅವ್ರಿಗೆ ಆಬ್ವಿಯಸ್ಲಿ ಮಾನಿಟ್ರಿ ಹೆಲ್ಪ್ ಎಲ್ಲ ಕೊಡ್ತಾಯಿದ್ದೀವಿ, ಅವ್ರಿಗೆ ಟೈಮು ಬೇಕು, ಪ್ರೀತಿನೂ ಬೇಕು, ಅವ್ರಿಗೂ ಯಾರೋ ಇದ್ದಾರೆ ಅಂತ ಫೀಲ್ ಆಗಬೇಕು ಅಂತ. ನಿಮಗೆ ಈ ಮಿಸ್ ಗ್ಲೋಬಲ್ ಇಂಡಿಯಾ ಪ್ಯಾಜೆಂಟ್ ಗೆದ್ದಾಗ ಆ ಸಂದರ್ಭ ಹೇಗಿತ್ತು? ಆ ಮೂಮೆಂಟನ್ನು ನೀವು ರಿಕಾಲ್ ಮಾಡೋದಾದರೆ? ಆ್ಯಕ್ಚುಲಿ ಆ ಮೂಮೆಂಟ್ ರಿಕಾಲ್ ಮಾಡಿದ್ರೂ ಇವಾಗೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಆ ಸ್ಟೇಜ್ ಮೇಲೆ ಇರುವಾಗ ಎಲ್ಲ ಸ್ಟೇಟಿಂದ ಇದ್ದರು, ದೇ ವರ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ. ಆ್ಯಂಡ್ ವೈಲ್ ವಿನ್ನಿಂಗ್ ದ ಕಾಂಪಿಟೇಷನ್ ನನಗೆ 19 ಇಯರ್ಸ್ ಮಾತ್ರ ಇತ್ತು. ಸೊ ಆ ಮೂಮೆಂಟಲ್ಲಿ ನನ್ನ ಹೆಸರು ತೆಗೆದಾಗ ನನಗೆ ಇಷ್ಟು ಓವರ್ವೆಲ್ಮಿಂಗ್ ಫೀಲಿಂಗ್ ಇತ್ತು. ಅಂದರೆ ಇಟ್ಸ್ ನಾಟ್ ಜಸ್ಟ್ ಅ ಟೈಟಲ್, ಬಟ್ ಯು ಆರ್ ಗೋನ್ ಟು ರಿಪ್ರೆಸೆಂಟ್ ಯೋರ್ ಕಂಟ್ರಿ ಇನ್ ಅದರ್ ಕಂಟ್ರಿ. ತುಂಬ ಪ್ರೈಡ್ ಮತ್ತು ತುಂಬ ಖುಷಿ ಆಯಿತು. ಏನು ಅನ್ಸುತ್ತೆ ನಿಮಗೆ, ಯಾವುದು ನಿಮಗೆ ಗೆಲುವು ತಂದು ಕೊಡ್ತು ಅಂತ? ನಿಮ್ಮ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀರಿ? ಅಲ್ಲಿ ಎಲ್ಲ ಹುಡುಗಿಯರು ಇದ್ದರು, ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ. ಎವ್ರಿ ಒನ್ ಇಸ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್, ಯೂನಿಕು ಇರ್ತಾರೆ, ಎಲ್ಲ ಇತ್ತು. ಐ ಥಿಂಕ್ ಕಾನ್ಸ್ಟೆಂಟ್ ಡಿಸಿಪ್ಲಿನ್ ಮತ್ತು ರೆಸಿಲಿಯನ್ಸ್ ಇಸ್ ಸಮಥಿಂಗ್ ದಟ್ ವಿಚ್ ಐ ಹ್ಯಾವ್ ವಿತ್ ಇನ್ ಮೀ. ಅದಕ್ಕೆ ನನಗೆ ಕ್ರೌನ್ ಸಿಕ್ತು ಅಂತ. ಮತ್ತು ನಿಮ್ಮ ಜರ್ನಿ ನಾವು ನೋಡ್ತಾ ಬರೋದಾದರೆ, ಎಲ್ಲಿ ನೀವು ಓದಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಈ ಕಡೆ ಗಮನ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಸ್ಕೂಲ್, ಕಾಲೇಜ್, ಆ ಕಡೆ ಫೋಕಸ್ ಎಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ನಾನು ಹುಟ್ಟಿದ್ದು ಉಡುಪಿದಲ್ಲಿ, ಬಾರ್ಕೂರ್, ಕುಂದಾಪುರ ಸೈಡ್. ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಕ್ರೈಸ್ಟ್ ಸ್ಕೂಲಲ್ಲಿ, ಮತ್ತು PUC ಮಾಡಿದ್ದು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ. ಇವಾಗ ನಾನು ಕರೆಂಟ್ಲಿ BBA ಇನ್ ಆಂಟರ್ಪ್ರಿನರ್ಶಿಪ್ ಮಾಡ್ತಾಯಿದ್ದೀನಿ ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ಕಾಮರ್ಸಲ್ಲಿ. ವಂಡರ್ಫುಲ್. ಸೊ ಈ ತಯಾರಿ ಅಂತಂದಾಗ ಒಂದು ಟ್ರೈನಿಂಗ್ ಅಂತ ಬೇಕಾಗುತ್ತೆ ಇದಕ್ಕೆ. ನೀವು ಆಗಲೇ ಹೇಳ್ತಾ ಇದ್ರಿ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ. ಸೊ ಈ ಮಿಸ್ ಗ್ಲೋಬಲ್ ಇಂಡಿಯಾ ಆಗಬೇಕು ಅಂತಂದಾಗ ಅಂದರೆ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಹೇಳೋದಾದರೆ ಏನೇನು ಟ್ರೈನಿಂಗ್ ಇರುತ್ತೆ, ಯಾವ ಕಡೆ ಫೋಕಸ್ ಇರುತ್ತೆ, ಹೇಗೆ, ಎಷ್ಟು ದಿನಗಳ ಕಾಲ ಹೇಗೆ ನಡೆಯುತ್ತೆ ಅಂತ? ಓಕೆ, ಸೊ ಇವಾಗ ನಾನು ಇಂಟರ್ನ್ಯಾಷನಲ್ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಪ್ರೊಫೆಷ್ನಲ್ ಟ್ರೈನಿಂಗ್ ತೊಗೊಂಡಿದ್ದೀನಿ ಫ್ರಮ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಟ್ರೈನರ್. ಅವರಿರೋದು ಥೈಲ್ಯಾಂಡಲ್ಲಿ. ಸೊ ಜಸ್ಟ್ 2 months ಬ್ಯಾಕ್ ಅಲ್ಲಿ ಹೋಗಿ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀನಿ. ಪ್ರೊಫೆಷ್ನಲ್ ಪ್ಯಾಜೆಂಟ್ ವಾಕಿಂಗ್ ಟ್ರೈನಿಂಗ್. ಇವಾಗ ನನ್ನ ಕಮ್ಯುನಿಕೇಷನ್ ಕ್ಲಾಸಸ್ಸು ನಡೀತಾ ಇದೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಇವಾಗ ಕಾಂಪಿಟೇಷನ್ ತುಂಬ ಹತ್ತಿರ ಬರ್ತಾ ಇದೆ. ಏನೇನು ಫೋಕಸ್ ಮಾಡಬೇಕಾಗತ್ತೆ? ಯಾಕಂದರೆ ಇಲ್ಲಿ ಮಾತು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದನ್ನು ನಾವು ನೋಡಿದ್ವಿ. ಬಹುಶಃ ನಮಗೆ ಬ್ಯೂಟಿ ಪ್ಯಾಜೆಂಟ್ ಅಂದಾಕ್ಷಣ ಕಣ್ಮುಂದೆ ಬರೋದು ಒಂದು ಸುಂದರವಾದಂತಹ ಯುವತಿಯರು, ಜೊತೆಗೆ ಅವ್ರ ಮಾತು ಕೂಡ ಅಷ್ಟೇ ಸೆಳೆಯುತ್ತೆ. ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಪಟ್ಪಟ ಅಂತ ಉತ್ತರಿಸುವಂಥ ರೀತಿ ಇದೆಯಲ್ಲ, ಆ ಆನ್ಸರ್ ಅವ್ರನ್ನ ವಿನ್ನಿಂಗ್ ಆನ್ಸರ್ ಆಗಿರಬೇಕು ಅಂತ ಅನ್ನೋದು. ಸೊ ಹಾಗಾಗಿ ಅದಕ್ಕೆ ಹೇಗಿರುತ್ತೆ ತಯಾರಿ ಅಂತ? ಅದಕ್ಕೆ ಸ್ಪೆಷಲ್ ಕೋರ್ಸ್ ಎಲ್ಲ ಇರುತ್ತೆ, ಕಮ್ಯುನಿಕೇಷನ್ ಕ್ಲಾಸ್ ಎಲ್ಲ. ಮತ್ತು ನೀವು ಎವ್ರಿ ಡೇ ನ್ಯೂಸ್ ಪೇಪರ್ ಓದಬೇಕು, ಗ್ಲೋಬಲ್ ಅವೇರ್ನೆಸ್ ಇರಬೇಕು, ಏನಾಗ್ತಾ ಇದೆ, ಮತ್ತು ಅದ್ರ ಬಗ್ಗೆ ಎಲ್ಲ ನಾಲೆಜ್ ಗೊತ್ತಿದ್ರೆ ಈಸಿ ಇರುತ್ತೆ ಆನ್ಸರ್ ಮಾಡೋಕ್ಕೆ. ಹೌದು, ಬ್ಯೂಟಿ ಪೇಷಂಟ್ ಅಂದ ತಕ್ಷಣ ಸುಂದರವಾಗಿದ್ದರೆ ಗೆದ್ದು ಬಿಡ್ತಾರೆ ಅಂತ ಅನ್ನುವಂಥ ಭಾವನೆ ಕೆಲವರಿಗಿರುತ್ತೆ. ಅಷ್ಟು ಸುಲಭ ಅಲ್ಲ ಅಲ್ವಾ? ಹೌದು ಹೌದು. ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀರಿ? ಸೊ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂದರೆ ನಾನು ಹೇಳಿದಾಗೆ ಪರ್ಪಸ್ ಇರಬೇಕು, ಒಂದು ಸೋಷಲ್ ಕಾಸ್ ಪರ್ಪಸ್ ಇರಬೇಕು. ನೀವು ಹೆಂಗೆ ಇರ್ತೀರ ಅಲ್ಲಿ. ಇವಾಗ ಕಾಂಪಿಟೇಷನ್ 2 weeks ಇರುತ್ತೆ, 14 days. ನೀವು ಆ್ಯಸ್ ಅ ಪರ್ಸನ್ ಹೆಂಗಿದ್ದೀರಾ, ಮತ್ತು ನಿಮ್ಮ ಕಂಟೆಸ್ಟೆಂಟ್ಸ್ಗೆ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀರಾ ಎಲ್ಲ ನೋಡ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಸೊ ವಾಕ್, ಟಾಕ್, ಸೋಷಲ್ ಕಾಸ್ ಎಲ್ಲ A to Z ಪರ್ಫೆಕ್ಟ್ ಇರಬೇಕು.
ಇಷ್ಟರವರೆಗೆ ನೀವು ಗೆದ್ದಿರೋವಂಥ ಎಲ್ಲ ಪ್ರಶಸ್ತಿಗಳು ಯಾವ್ಯಾವುದ್ರಲ್ಲಿ ಭಾಗವಹಿಸಿದ್ರಿ ಅದೆಲ್ಲ ರೀಕಾಲ್ ಮಾಡೋದಾದರೆ ಏನೇನು ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲಿವರೆಗೆ ಬರೋದಕ್ಕೆ ಅಂತ? ಅಂದರೆ ನಾನು ಹೇಳಿದ್ದೆಲ್ಲ ಕನ್ಸಿಸ್ಟೆನ್ಸಿ ಇಸ್ ಆಲ್ವೇಸ್ ದ ಕೀ, ಮತ್ತು ಡಿಸಿಪ್ಲಿನ್ನು ಇರಬೇಕು. ಸೊ ಒಂದು ಏಮ್ ಇರಬೇಕು. ಇವಾಗ ಯೂತ್ ನೋಡಿದ್ರೆ ಏಮ್ ಇರಲ್ಲ, ಏಮ್ ಇದ್ರೂ ಟ್ರೈ ಮಾಡಲ್ಲ. ಸೊ ಇಟ್ಸ್ ಬೆಟರ್ ಟ್ರೈಯಿಂಗ್ ಆ್ಯಂಡ್ ಫೇಲಿಂಗ್ ರಾದರ್ ದೆನ್ ನಾಟ್ ಟ್ರೈಯಿಂಗ್ ಆ್ಯಟ್ ಆಲ್. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಫೇಲಿಯರ್ ಅಂತ ಹೇಳ್ತೀನಿ. ಅದಕ್ಕೆ ಎಲ್ಲ ಯೂತ್ಗೆ ಹೇಳೋದಂದರೆ ಒಂದು ಏಮ್ ಇರಬೇಕು, ಗುರಿ ಇರಬೇಕು, ಮತ್ತು ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ಇಟ್. ಹೌದು. ಈ ಪೇಜೆಂಟ್ಸ್ನೆಲ್ಲ ಗೆದ್ದಾಗ ಅಂದರೆ ನಿಮ್ಗೇನು ಅನಿಸ್ತು? ಅಂದರೆ ಏನೇನು ಕಲ್ತ್ರಿ ನೀವು ಇದಕ್ಕೆ ತಯಾರಿ ಮಾಡಬೇಕು ಅಂತ? ಯಾಕಂದರೆ ಒಂದು ಡಿಗ್ರಿ ಮಾಡಬೇಕು ಅಂತಂದಾಗ ಅದಕ್ಕೊಂದಿಷ್ಟು ಸಿಲೆಬಸ್ ಅಂತ ಇರುತ್ತೆ. ಸೊ ಆ ಸಿಲೆಬಸ್ಗಳನ್ನ ಓದಿ ಗೆದ್ದು ಇನ್ಯಾವುದೋ ಒಂದು ಜಾಬು ಅಥವಾ ಅವ್ರದ್ದೇ ಒಂದು ಬಿಸ್ನೆಸ್ಸು ಏನು ಮಾಡುವಂಥ ಒಂದು ಪರ್ಪಸ್ ಇರುತ್ತೆ. ಆದರೆ ಈ ಬ್ಯೂಟಿ ಪೇಜೆಂಟ್ಗಳಿಗೆ ಏನಾದ್ರು ರೆಡಿ ಆಗೋದ್ರಿಂದ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತಾ? ನಿಮ್ಮಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ? ಐ ಥಿಂಕ್ ಪರ್ಸ್ನಾಲಿಟಿ ತುಂಬ ಚೇಂಜ್ ಆಗುತ್ತೆ, ತುಂಬ ಡೆವಲಪ್ ಆಗ್ತೀವಿ, ಇಂಪ್ರೂವ್ಮೆಂಟ್ ಅಂತೂ ತುಂಬ ನೋಡ್ತೀವಿ. ನೀವು ಫಸ್ಟ್ ಪ್ಯಾಜೆಂಟ್ ಸ್ವೀಸಲ್ನ ನೋಡಿದ್ರೆ ಮತ್ತು ಇವಾಗ ಸ್ವೀಸಲ್ನ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಫಸ್ಟ್ ಈ ಫೀಲ್ಡಲ್ಲಿ ಎಂಟರ್ ಆಗುವಾಗ ತುಂಬ ಜನ ಶೈ ಇರ್ತಾರೆ, ಪ್ಯಾಷನ್ ಇರುತ್ತೆ, ಮಾತ್ರ ಅಂದರೆ ಅವ್ರು ಕಂಫರ್ಟ್ ಝೋನಲ್ಲೇ ಇರ್ತಾರೆ. ಒಂದ್ಸತಿ ಮುಂದೆ ಹೋಗ್ತಾ ಇರುವಾಗ ಕಂಫರ್ಟ್ ಝೋನಿಂದ ಆಚೆ ಬರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ವರ್ಲ್ಡ್ನ. ಮತ್ತು ಆ್ಯಸ್ ಯು ಸೆಡ್ ಕಮ್ಯುನಿಕೇಷನ್ ಇಸ್ ದ ಕೀ. ಕಮ್ಯುನಿಕೇಷನ್ ಎಲ್ಲ ಇರಬೇಕು, ಚೆನ್ನಾಗಿರಬೇಕು ಆ ಥರ. ಕಾಲೇಜ್ನಲ್ಲಿ ಹೇಗೆ ಬ್ಲೂ ಐಡ್ ಗರ್ಲಾ? ಬಿಕಾಸ್ ಒಂದು ಬ್ಯೂಟಿ ಪೇಜೆಂಟ್ ಗೆದ್ದವರು ಕಾಲೇಜಿಗೆ ಬರ್ತಾರೆ ಅಂತಂದಾಗ ಎಲ್ಲರ ಅಟೆನ್ಷನ್ ಕೂಡ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಹೇಗಿದೆ ಅಂದರೆ ನಿಮಗೆ ಈ ಪೇಜೆಂಟ್ ಗೆದ್ದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಕಾಲೇಜ್ ಅಟ್ಮಾಸ್ಫಿಯರಲ್ಲಿ ಯಾವ ರೀತಿಯಲ್ಲಿ ರಿಯಾಕ್ಷನ್ಸ್ ಯಾವ ಥರ ಇದೆ ಅಂತ? ಇವಾಗ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀನಿ, ಪ್ಯಾಜೆಂಟ್ ಫುಲ್ ಪ್ರಿಪ್ರೇಷನ್ಸ್ ಹೋಗ್ತಾ ಇದೆ. ಸೊ ಕಾಲೇಜ್ ಅಟೆಂಡ್ ಮಾಡೋಕ್ಕೆ ಅಷ್ಟು ಆಗ್ತಾ ಇರಲಿಲ್ಲ. ಮತ್ತು ಯಾವಾಗ ಅಟೆಂಡ್ ಆಗ್ತೀವಿ ಆವಾಗ ತುಂಬ ಅಟೆನ್ಷನ್ ಸಿಗುತ್ತೆ, ಮಾತ್ರ ಫ್ರೆಂಡ್ಸೇ ಅಲ್ವಾ, ಆ ಥರನೇ ಡೌನ್ ಟು ಅರ್ತ್ ಇರಬೇಕು ಯಾವಾಗಲೂ. ಅದೇ ನನ್ನ ಮೇನ್ ಮೋಟೋ. ಸೊ ಫ್ರೆಂಡ್ಸ್ ಎಲ್ಲ ಖುಷಿಗಿದೆ, ಮಾತ್ರ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್. ಫ್ಯಾಮಿಲಿ ರಿಯಾಕ್ಷನ್ಸ್ ಯಾವ ಥರ ಇದೆ? ಯಾವ ಥರ ಸಪೋರ್ಟ್ ಇದೆ ತಮಗೆ? ಯಾಕಂದರೆ ಈ ಥರದೊಂದು ಬ್ಯೂಟಿ ಪ್ಯಾಜೆಂಟ್ಗೆ ಅಂತಂದಾಗ ಇಟ್ಸ್ ಲೈಕ್ ಔಟ್ ಆಫ್ ದಿ ವರ್ಲ್ಡ್ ಒಂದು ಸೆಲೆಕ್ಷನ್. ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಳ್ಳೋದು ಅಲ್ಲ, ಈ ಅವಕಾಶ ಎಲ್ರಿಗೂ ಸಿಗೋದೂ ಇಲ್ಲ, ಆಯ್ಕೆ ಎಲ್ಲರೂ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿ ಫ್ಯಾಮಿಲಿಯ ಸಪೋರ್ಟ್ ಆ್ಯಂಡ್ ರಿಯಾಕ್ಷನ್ ಹೇಗಿದೆ ಅಂತ? ಆ ಥರ ನಾನು ತುಂಬ ಲಕ್ಕಿ, ನನಗೆ ಒಂದು ಬ್ಲೆಸ್ಡ್ ಫ್ಯಾಮಿಲಿ ಸಿಕ್ಕಿದೆ. ತುಂಬ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಡೇ ಒನ್ನಿಂದನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈವನ್ ಇವಾಗನೂ ಅವ್ರು ತುಂಬ ಪ್ರೌಡ್ ಮೂಮೆಂಟ್ ಆಗಿದೆ ಫುಲ್. ಇವಾಗ ನಂದು ವೋಟಿಂಗ್ ಲೈನ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ 15ಇಂದ. ಇವಾಗಲೇ ಎಲ್ಲ ತಯಾರಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವ್ರಿಗೆ ನೋಡುವಾಗ ನನಗೇ ಎನರ್ಜಿ ಸಿಗುತ್ತೆ, ಮತ್ತು ನನಗೇ ಒಂದು ಮೋಟಿವೇಶನ್ ಬರುತ್ತೆ. ಇವ್ರು ನಂಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವಾಗ ನಾನು ತಗೊಂಡೇ ಬರಬೇಕು ಕ್ರೌನ್ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ಮಿಸ್ ಗ್ಲೋಬಲ್ ಇಂಡಿಯಾ ಯಾವಾಗಲೂ ವಿನ್ ಆಗಿಲ್ಲ. ಸೊ ಇಫ್ ಐ ಬ್ರಿಂಗ್ ದ ಕ್ರೌನ್ ಐ ವಿಲ್ ಬಿ ದ ಫಸ್ಟ್ ಒನ್ ಆ್ಯಂಡ್ ಐ ವಿಲ್ ಮೇಕ್ ದ ಹಿಸ್ಟ್ರಿ. ಎಸ್, ಇತಿಹಾಸ ಬರೀತೀರಿ ನೀವು, ನಿಜ ಅನ್ಸುತ್ತೆ. ಆ ಒಂದು ವಿಶ್ವಾಸ ಕೂಡ ಕನ್ನಡಿಗರಲ್ಲಿದೆ. ಬಹುಶಃ ಅಂದರೆ ಈ ಪ್ಯಾಜೆಂಟ್ ಗೆಲ್ಲಿ ಅನ್ನೋದು ಪ್ರತಿಯೊಬ್ಬರ ಆಶಯ. ಮುಂದಿನ ದಾರಿ ಅದೇ, ಈ ಒಂದ್ಸತಿ ಗೆದ್ದ ಮೇಲೆ 1 year ಅವ್ರ ಜೊತೆ ಸೋಷಲ್ ಕಾಸ್ ಇರುತ್ತೆ. ಆಮೇಲೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಟ್ರಾವೆಲ್ ಮಾಡ್ತಾ ಇರಬೇಕು ಟು ಸಿ ವಾಟ್ ಯು ಕ್ಯಾನ್ ಹೆಲ್ಪ್ ಇನ್ ದ್ಯಾಟ್ ಕಂಟ್ರಿ ಅಂತ. ಸೊ 1 year ಲೈಫಲ್ಲಿ ಬ್ರೇಕ್ ಆಗುತ್ತೆ, ಒಂದೇ ಫುಲ್ ಫೋಕಸ್ ಇರಬೇಕು ಅದರ ಆರ್ಗನೈಸೇಷನ್ ಮೇಲೇ. ಆಮೇಲೆ ಆಫ್ಟರ್ ದ್ಯಾಟ್ ನಂದು ಪ್ಲ್ಯಾನ್ಸ್ ಇದೆ, ಬಿಸ್ನೆಸ್ ಪ್ಲ್ಯಾನ್ಸ್ ಮಾಡೋಕ್ಕಿದೆ. ಆ್ಯಂಡ್ ಈವನ್ ಇಫ್ ಐ ಗೆಟ್ ಅ ಗುಡ್ ಆಪರ್ಚುನಿಟಿ ಇನ್ ದ ಮೂವಿ ಇಂಡಸ್ಟ್ರಿ. ನೆಕ್ಸ್ಟ್ ಕ್ವೆಶನ್ ಅದೈತಿ. ಯಾಕಂದರೆ ಬಹುಶಃ ನಾವು ನೋಡಿದ್ದೀವಿ ಈ ಬ್ಯೂಟಿ ಪ್ಯಾಜೆಂಟಲ್ಲಿ ಗೆದ್ದರು ಅಥವಾ ಭಾಗವಹಿಸಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು ಅಂತಂದರೆ ಎಲ್ಲರ ಕಣ್ಣು, ಸಿನಿ ಇಂಡಸ್ಟ್ರಿ ಕಣ್ಣು ಅವ್ರ ಮೇಲೆ ಇದ್ದೇ ಇರುತ್ತೆ. ಈಗಲೇ ಆಫರ್ಸ್ಗಳು ಬರ್ತಿದೆಯಾ? ಯಾಕಂದರೆ ಐ ಹರ್ಡ್ ನೀವು ಒಂದು ಫಿಲ್ಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ ಅಂತ. ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ಒಂದು ಚಾಲೆಂಜಿಂಗ್ ರೋಲ್ ಮಾಡಿದ್ದೀನಿ ಗೌರಿ ಮೂವಿಯಲ್ಲಿ, ಡೈರೆಕ್ಟೆಡ್ ಬೈ ಇಂದ್ರಜಿತ್ ಲಂಕೇಶ್. ಆಮೇಲೆ ಆಫರ್ಸ್ ಎಲ್ಲ ಬರ್ತಾ ಇರುತ್ತೆ, ಮಾತ್ರ ಇವಾಗ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ಹೋಗ್ತಾ ಇದ್ದೀನಿ. ಸೊ ಫೋಕಸ್ ಅಲ್ಲೇ ಇರಬೇಕು ಫುಲ್ಲಿ. ಆ್ಯಂಡ್ ಈವನ್ ಸ್ಟಡೀಸು ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಒನ್ಸ್ ಐಮ್ ಬ್ಯಾಕ್ ಫ್ರಮ್ ದ ಪ್ಯಾಜೆಂಟ್ ತುಂಬ ಚೆನ್ನಾಗಿ ಆಫರ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಮೂವೀಸ್ ಇಂಟ್ರೆಸ್ಟ್ ಇದೆ. ಹೌದಿದೆ. ಯಾವ ಥರದ ಪಾತ್ರಗಳು ಮಾಡಬೇಕು, ಯಾವ ಥರದ ಫಿಲ್ಮ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ತಮಗೆ? ಯಾವ ಥರ ರೋಲ್ಸ್ ಬರುತ್ತೆ, ಚಾಲೆಂಜಿಂಗ್ ರೋಲ್ಸ್ ಬಂದರೆ ಅದು ಒಂದ್ಸಲ ಪರ್ಸ್ನಾಲಿಟಿನೂ ಇಂಪ್ರೂವ್ ಆಗುತ್ತೆ. ಸೊ ಎನಿ ಗುಡ್ ರೋಲ್ ಇಸ್ ಹೌದು ಅಂತ. ಹೌ ಇಟ್ ಅಂದರೆ ನಿಮಗೆ ಆ ಫೀಲ್ ಹೇಗಿದೆ ಬೀಯಿಂಗ್ ಅ ಸೂಪರ್ ಮಾಡೆಲ್? ಇಟ್ಸ್ ಜಸ್ಟ್ ಟಾಪ್ ಆಫ್ ದ ವರ್ಲ್ಡ್ ಫೀಲಿಂಗ್. ಮತ್ತು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ವರ್ಡ್ಸಲ್ಲಿ. ಅಂದರೆ ಆ ಪೀರಿಯಡ್ ಆಫ್ ಟೈಮ್ ತುಂಬ ಹ್ಯಾಪಿನೆಸ್ ಇರುತ್ತೆ, ಮಾತ್ರ ಹ್ಯಾಪಿನೆಸ್ ಮಾತ್ರ ಅಲ್ಲ, ಹಾರ್ಡ್ ವರ್ಕು ಹೋಗ್ತಾ ಇರುತ್ತೆ, ತುಂಬ ಕೆಲಸ ಮಾಡ್ತಾ ಇರಬೇಕು. ಈಗ ಯಾರೇ ಯೂತ್ಸ್
ಮಾಡೆಲ್ ಆಗೋದಕ್ಕೆ ಅಥವಾ ಈ ಥರ ಬ್ಯೂಟಿ ಪ್ಯಾಜೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಕನಸಿರುತ್ತೆ. ಬಟ್ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅವ್ರಿಗೆ ನೀವು ಟಿಪ್ಸ್ ಕೊಡೋದಾದರೆ ಹೇಗೆ ತಯಾರಿ, ಹೇಗೆ ಹೋಗಬೇಕು, ಎಲ್ಲ ಅಪ್ರೋಚ್ ಮಾಡಬೇಕು, ಹೇಗೆ ಅಂತ? ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲರ ಜೊತೆನೂ ಇರುತ್ತೆ. ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ ಯಾವಾಗ ಆಡಿಷನ್ಸ್ ಆಗುತ್ತೆ, ಸ್ಟೇಟ್ ವೈಸ್, ಝೋನಲ್ ವೈಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ನೋಡಿ ಹೋಗಿ ಆಡಿಷನ್ಸ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಲ್ಯಾಕ್ ಆಗ್ತಾ ಇದ್ದೀನಿ, ಇನ್ನೊಬ್ರಿಗೆ ನೋಡ್ತಾರೆ ಏನು ಬೆಟರ್ ಇದೆ, ಏನು ಇಂಪ್ರೂವ್ ಮಾಡಬೇಕು ಅಂತ. ಆ ರೀತಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರ್ಬೋದು. ಹೆಲ್ತ್ ಆ್ಯಂಡ್ ಬ್ಯೂಟಿ ಮೇಂಟೈನಿಂಗ್ ಈಸ್ ಅನ್ ಬಿಗ್ ಚಾಲೆಂಜ್. ಸೊ ಏನು ಟಿಪ್ಸ್ ಏನು ಮಾಡ್ತಾರೆ ಸ್ವೀಝಲ್? ನಾನು ಅಂದರೆ ಫಿಟ್ನೆಸ್ ನೋಡ್ತೀನಿ, ಫಿಟ್ನೆಸ್ ಇಂಪಾರ್ಟೆಂಟ್. ಇವನ್ ಹೆಲ್ತ್ ವೈಸ್ ಡಯೆಟ್ ಎಲ್ಲ ಮಾಡ್ತಾ ಇರ್ತೀನಿ. ಆ್ಯಂಡ್ ಯು ನೀಡ್ ಟು ಬಿ ವೆರಿ ಫಿಟ್ ವೆನ್ ಯು ಗೋಯಿಂಗ್ ಟು ಅನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ಆಗಿರಲಿ, ನ್ಯಾಷನಲ್ ಆಗಿರಲಿ, ಸ್ಟೇಟ್ ಆಗಿರಲಿ. ಫಿಟ್ನೆಸ್ ಇಸ್ ಎವ್ರಿಥಿಂಗ್ ಈ ಫೀಲ್ಡಲ್ಲಿ. ಏನು ಸ್ಪೋರ್ಟ್ಸಲ್ಲಿ ಇದ್ರಾ ನೀವು? ಫಿಟ್ನೆಸ್ಗಾಗಿ ಏನೇನು ಮಾಡ್ತೀರಾ ನೀವು? ಯಾವ ರೀತಿಯಲ್ಲಿ ಅದಕ್ಕೆ ರೆಡಿ ಆಗಿದ್ದೀರಾ ಅಂತ? ನಾನು ಚಿಕ್ಕಿರುವಾಗ ಬ್ಯಾಡ್ಮಿಂಟನ್ ಮತ್ತು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಇವಾಗ ನನಗೆ ಅಷ್ಟು ಟೈಮ್ ಸಿಗಲ್ಲ ಮತ್ತು ಟಚ್ ಹೋಗಿದೆ. ಸೊ ಇವಾಗ ಜಿಮ್ಮೆ. ಹೌದು. ನಿಮ್ಮ ರೋಲ್ ಮಾಡೆಲ್ ಯಾರು? ಯಾರನ್ನು ನೋಡಿ ಇನ್ಸ್ಪೈರ್ ಆದರೆ, ಅಥವಾ ಯಾರ ಥರ ಆಗಬೇಕು, ಏನಾದರೂ ಇನ್ಸ್ಪಿರೇಷನಲ್ ಇವರಿಂದ ಇನ್ಸ್ಪೈರ್ ಆಗಿದ್ದೀನಿ, ಸ್ಫೂರ್ತಿ ಪಡ್ಕೊಳ್ತೀನಿ ಅಂತ ಅಂದ್ಕೊಳ್ತೀರಾ? ಆ ಥರ ನನ್ನ ಲೈಫ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೆ. ಆ ಥರ ನನಗೆ ಯಾರು ಅಷ್ಟು ರೋಲ್ ಮಾಡೆಲ್ ಅಂತ ಇಲ್ಲ. ಪರ್ಸ್ನಲ್ ಲೈಫಿಗೆ ಇದ್ದಾರೆ, ಮಾತ್ರ ಹಿಂಗೆ ಪ್ರೊಫೆಷ್ನಲ್ ಲೈಫಲ್ಲಿ ಅಂತ ಯಾರು ಹಂಗೆ ಇಲ್ಲ. ಈಗ ಭಾರತದಲ್ಲಿ ಸಾಕಷ್ಟು ಮಂದಿ ಈ ಬ್ಯೂಟಿ ಪ್ಯಾಜೆಂಟ್ಸ್ಗಳು ಅಂತಂದರೆ ಮೂಗು ಮುರಿಯೋರು ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತ ಅನ್ನೋದು, ಅಂಥವ್ರಿಗೆ ಏನು ಹೇಳ್ತೀರಿ? ಇದರಿಂದ ಏನನ್ನು ಸಾಧಿಸೋದಕ್ಕಾಗತ್ತೆ ಅಂತ ತಮ್ಮ ಪ್ರಕಾರ? ಮೋಸ್ಟ್ ಆಫ್ ದ ಪೀಪಲ್ ಮೈಂಡಲ್ಲಿ ಏನಿರುತ್ತೆ ಅಂದರೆ ಬ್ಯೂಟಿ ಪ್ಯಾಜೆಂಟ್ಸ್ ಅಂದರೆ ಫೇಮ್, ನೇಮ್ ಮಾತ್ರ ಅಂತ. ಬಟ್ ಆ ಫೇಮ್ ಮತ್ತು ನೇಮ್ ಮಾತ್ರ ಮಾಡೋಕ್ಕಲ್ಲಿ ಹೋಗಲ್ಲ. ಇವಾಗ ಈವನ್ ಮೈ ಪರ್ಪಸ್ ಇಸ್ ಜಸ್ಟ್ ನಾಟ್ ಫೇಮ್ ಮತ್ತು ನೇಮ್. ನೀವು ಸೊಸೈಟಿಗೆ, ಒಂದು ಕಮ್ಯುನಿಟಿಗೆ ಬ್ಯಾಕ್ ಕೊಡಬೇಕಂದ್ರೆ ಏನಾದರೂ ಆ ಪರ್ಪಸ್ ಇರುವಾಗ ನಿಮಗೆ ವೈಡರ್ ಆಡಿಯನ್ಸ್ ಸಿಗುತ್ತಾರೆ. ಅಲ್ಲಿ ಇವಾಗ ಇಂಟರ್ನ್ಯಾಷನಲ್ ಹೋದರೆ, ನನ್ನೊಂದು ಕಾಸ್ ಹೇಳಿದರೆ ಅಲ್ಲಿ ಎಷ್ಟೋ ಜನ ಇರ್ತಾರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಮಾತ್ರ ಗೊತ್ತಿಲ್ಲ ಹೆಂಗೆ ಮಾಡೋಕ್ಕೆ, ಇಲ್ಲಾಂದರೆ ಹೆಂಗೆ ಗೈಡ್ ಮಾಡೋಕ್ಕೆ ಅಂತ. ಸೊ ಐ ಕ್ಯಾನ್ ಬಿ ಅ ಗೈಡಿಂಗ್ ಲೈಟ್. ಸೊ ಮೋಸ್ಟ್ ಆಫ್ ದ ಗರ್ಲ್ಸ್ಗೆ ಇರೋದೇ ಪರ್ಪಸ್ ಇದು, ಫಾರ್ ಅ ವೈಡರ್ ಆಡಿಯನ್ಸ್ ಅಂತ. ಪ್ಯಾಜೆಂಟ್ ಗೆದ್ಮೇಲೂ ಆ ಪರ್ಪಸನ್ನ ಇಟ್ಕೊಂಡು ಮುಂದುವರಿಸುವಂಥದ್ದು ಅದು ಕೂಡ ಚಾಲೆಂಜ್. ಸೊ ಈಗಲೇ ಪ್ಲಾನಿಂಗ್ ಎಲ್ಲ ರೆಡಿ ಇದೆಯಾ? ಹೌದು, ಎಲ್ಲ ರೆಡಿ ಇದೆ. ಎಷ್ಟು ಎಕ್ಸೈಟ್ ಆಗಿದ್ದೀರಿ ನೀವು? ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಇವಾಗ 2 ವೀಕ್ಸಲ್ಲಿ ನಾನು ಕಂಬೋಡಿಯಾ ಹೋಗ್ತಾ ಇದ್ದೀನಿ. ಸೊ ದ ಎಕ್ಸೈಟ್ಮೆಂಟ್ ಇಸ್ ಅಟ್ ದ ಪೀಕ್. ಪ್ಯಾಜೆಂಟ್ ಬಗ್ಗೆ ಹೇಳಿ, ಏನೇನು ಇರುತ್ತೆ ಅಲ್ಲಿ? ಇವಾಗ ಥೈಲ್ಯಾಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಕಾಂಬೋಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಹೇಗಿರುತ್ತೆ ಅಂತ? ಸೊ 2 ವೀಕ್ಸ್ದು ಕಾಂಪಿಟೇಷನ್ ಇರುತ್ತೆ. ಫಸ್ಟ್ ಎಲ್ಲ ಅರೈವಲ್ ಎಲ್ಲ ಇರುತ್ತೆ, ಸಿಸ್ಟರ್ಹುಡ್ ಡಿನ್ನರ್ ನೈಟ್ ಅಂತ ಇರುತ್ತೆ, ಎಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಎಲ್ಲ ಡಿಫ್ರೆಂಟ್ ಕಂಟ್ರೀಸ್ ಹುಡುಗಿಯೋರ ಜೊತೆ. ಅದಾದಮೇಲೆ ನಮಗೆ ವೇರಿಯಸ್ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಲೈಕ್ ಪ್ರಿಲಿಮ್ ರೌಂಡ್ ಇರುತ್ತೆ, ಲಾಸ್ಟ್ ಡೇ ಫಿನಾಲೆ ರೌಂಡ್ ಇರುತ್ತೆ, ಅದ್ರ ಮೊದಲು ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ ಅಂತ ಇರುತ್ತೆ, ವೆ ಯು ಬೇಸಿಕ್ಲಿ ಶೋಕೇಸ್ ಯೋರ್ ಕಲ್ಚರ್, ನಿಮ್ಮ ಕಂಟ್ರಿನ ಕಲ್ಚರ್. ಆಮೇಲೆ ಟ್ಯಾಲೆಂಟ್ ರೌಂಡ್ ಅಂತ ಇರುತ್ತೆ. ಆ್ಯಂಡ್ ಒನ್ ಡೇ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಚಾರಿಟಿ ಡೇ, ಎಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗೋದು, ಇಲ್ಲಾಂದರೆ ಆರ್ಫನೇಜ್ಗೆ ಹೋಗ್ತೀವಿ, ಜಸ್ಟ್ ಟು ಗಿವ್ ಔಟ್ ಚಾರಿಟಿ ಅಂತ. ಸ್ವೀಝಲ್ಗೆ ಇನ್ನೂ ಬಹಳಷ್ಟು ಅಂದರೆ ಆರ್ಟ್ ಫಾರ್ಮ್ಸಲ್ಲಿ ಕೂಡ ತಾವಿದ್ದೀರಿ ಅಂತ ಕೇಳ್ಪಟ್ಟೆ. ಡಾನ್ಸ್, ಪೋಯೆಟ್ರಿ, ಏನೇನು ಇಂಟ್ರೆಸ್ಟ್ ನಿಮಗೆ, ಏನೇನು ಅದು ಸಾಧಿಸೋದಕ್ಕಾಗಿದೆ ಇಲ್ಲಿವರೆಗೆ ಅಂತ? ಸೊ ನನಗೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ. ಐ ಆಮ್ ಪ್ಯಾಷನೇಟ್ ಅಬೌಟ್ ಡ್ಯಾನ್ಸಿಂಗ್. ಹಾಗೆ ಪೋಯಿಟ್ರಿ ಎಲ್ಲ ಇದ್ದಿದ್ದು ಹೈಸ್ಕೂಲಲ್ಲಿ, ನಂದು ಮದರ್ ಟಂಗ್ ಕೊಂಕಣಿ. ಸೊ ಆವಾಗ ನಾನು ನ್ಯಾಷನಲ್ ಲೆವೆಲ್ ಪೋಯಿಟ್ರಿ ಇದಕ್ಕೆ ಹೋಗಿದ್ದೆ, ವಿನ್ ಆಗಿದ್ದೆ. ಹೌದು. ಇನ್ನೇನು ಬರ್ತಾ ಇದೆ, ಮಿಸ್ ಗ್ಲೋಬಲ್ ಇಂಡಿಯಾ ಆಗಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದೀವಿ. ಸೊ ಫಿಂಗರ್ಸ್ ಆರ್ ಕ್ರಾಸ್ಡ್. ಯಾ, ಫಿಂಗರ್ಸ್ ಆರ್ ಕ್ರಾಸ್. ಯಾ, ದ ಎಕ್ಸೈಟ್ಮೆಂಟ್ ಇಸ್ ಅಟ್ ಪೀಕ್. ವಿನ್ ಆಗಲೇಬೇಕು ಅಂತ ಇದೆ ಮೋಟಿವೇಶನ್. ಹೌದು. ಎಲ್ಲ ಯೂತ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ ಟಿಪ್ಸ್ ಕೊಡೋದಾದರೆ? ಅದೇ ನಾನು ಹೇಳಿದಾಗೆ ಒಂದು ಏಮ್ ಇರಬೇಕು ಲೈಫಲ್ಲಿ. ಏಮ್ ಇದ್ದರೆ ಹಾರ್ಡ್ ವರ್ಕ್ ಮಾಡಲೇಬೇಕು, ಡಿಸಿಪ್ಲಿನ್ ಇರಬೇಕು, ಮತ್ತು ಆ ಸ್ಟೆಪ್ ತೊಗೋಬೇಕು, ಕರೇಜ್ ಇರಬೇಕು. ಆ ಸ್ಟೆಪ್ ತೊಗೊಂಡೆ ಫೇಲಿಯರ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ. ಫೇಲ್ ಆದರೆ ಏನಾಗಲ್ಲ, ಇನ್ನೊಂದು ಸತಿ ಟ್ರೈ ಮಾಡ್ತಾ ಇರಬೇಕು ಅಷ್ಟೇ. ಎಸ್, ಸ್ವೀಝಲ್ ಮಿಸ್ ಗ್ಲೋಬಲ್ ಇಂಡಿಯಾ ಆಗಿದ್ದೀರಿ. ಮಿಸ್ ಗ್ಲೋಬಲ್ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸ್ವೀಝಲ್ ಮಿಸ್ ಗ್ಲೋಬಲ್ ಇಂಡಿಯಾ 2024 ಆಗಿದ್ದಾರೆ. ಮಿಸ್ ಗ್ಲೋಬಲ್ ಆಗಿ ಬರಲಿ ಅಂತನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಹಾರೈಕೆ ಕೂಡ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.